ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಬೇಲೂರು ತಾಲೂಕಿನ ಬೆಕ್ಕೋಡು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಆಟೋ ನಿಲ್ದಾಣದಲ್ಲಿ ಡಾಕ್ಟರ್ ನಾರಾಯಣಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗಾಗಿ ಆಯೋಜನೆ ಮಾಡಿದ್ದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಆಟೋ ಚಾಲಕರು ಗ್ರಾಮೀಣ ಜನತೆ ತಮ್ಮ ಹಾಗೂ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರೋಗ್ಯ ಸಮಸ್ಯೆ ಎದುರಾದರೆ ನಿರ್ಲಕ್ಷ್ಯ ತೋರದೆ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕು. ಆಟೋ ಚಾಲಕರು ತಮ್ಮ ಒತ್ತಡದ ಕೆಲಸದಿಂದ ಸರಿಯಾದ ನಿದ್ದೆ ಮಾಡಲು ಸಾಧ್ಯವಿಲ್ಲ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಸೃಷ್ಟಿಯಾಗುತ್ತದೆ. ಆದ್ದರಿಂದ ಆಟೋ ಚಾಲಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಉತ್ತಮ ಆಹಾರ ಸೇವನೆ ಮತ್ತು ಆರೋಗ್ಯ ತಪಾಸಣೆ ಮಾಡಿಸುವುದು ಬಹುಮುಖ್ಯ ಎಂದು ತಿಳಿಸಿದ ಅವರು, ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಸಾರ್ವಜನಿಕರು ಸಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಂತರಾಗಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಮೃತಪಡ್ತಾ ಇದ್ದಾರೆ. ಗ್ರಾಮೀಣ ಜನತೆ ಕೃಷಿ, ಹೈನುಗಾರಿಕೆ ಚಟುವಟಿಕೆ, ಒತ್ತಡದ ನಡುವೆ ಆರೋಗ್ಯ ನಿರ್ಲಕ್ಷಿಸುತ್ತಾರೆ. ಆರಂಭದಲ್ಲೇ ಚಿಕಿತ್ಸೆ ನೀಡಲು ಆರೋಗ್ಯ ಶಿಬಿರಗಳು ಪೂರಕ ಎಂದು ಸಲಹೆ ನೀಡಿದರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಆರೋಗ್ಯ ರಕ್ಷಣೆಗೆ ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದೆ. ನಮಗೆ ಇಂದು ಹೆಚ್ಚಿನ ಬೆಂಬಲ ನೀಡಿದ್ದೀರಿ. ಜನತೆ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ನಾವು ಸದಾ ನಿಮ್ಮ ಸೇವೆಗೆ ಬದ್ಧರಾಗಿರ್ತೇವೆ. ತಾವುಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಮಾಡೋದ್ರ ಮೂಲಕ ನನ್ನ ಬರ್ತ್ಡೇ ಆಚರಿಸ್ಕೋಬೇಕಂತ ಆಸೆ ಪಟ್ಟೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ಅವರು ಶ್ರಮಿಕ ಜೀವಿಗಳು. ಅವರು ಯಾವುದನ್ನ ಕಸ್ಟಮರ್ ಬಂದಂಥ ಸಂದರ್ಭದಲ್ಲಿ ಯಾವುದೇ ಪೇಷಂಟ್ ಇರ್ಬೋದು, ಇನ್ಯಾರನ್ನ ಕಷ್ಟದಲ್ಲಿರೋಂಥವ್ರನ್ನ ತಕ್ಷಣವೇ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿನಲ್ಲಿ ಅವರು ಆರೋಗ್ಯನೂ ಲೆಕ್ಕಿಸದೆ ಟೈಮ್ ಊಟನೂ ಮಾಡದಿರೇ ರಾತ್ರಿ ಹೊತ್ತು ನಿದ್ದೆನೂ ಸಹ ಎಷ್ಟೋ ಸಂದರ್ಭದಲ್ಲಿ ಕೆಟ್ಟಿರೋವಂಥ ಸಂದರ್ಭ ನಾನು ನೋಡಿದ್ದೀನಿ ನಾನು ಸರ್ಕಾರಿ ಸೇವೆಯಲ್ಲಿದ್ದಾಗ. ಹಾಗಾಗಿ ಅವರ ಆರೋಗ್ಯನ ತಪಾಸಣೆ ಮಾಡ್ಕೊಳ್ಳೋಕ್ಕಾಗದಿರೇ ಅವರು ನನಗೇನು ಕಾಯಿಲೆ ಇದೆ, ನನಗೇನಿದೆ ಅಂತ ಸಹ ಹಾಸ್ಪಿಟ್ಲ್ಗಳಿಗೂ ಬರೋವಂಥ, ಅಂದರೆ ಅಲ್ಲಿಗೆ ಹೋಗೋದಕ್ಕೂ ಸಹ ಟೈಮ್ ಸಾಕಾಗೋದಿಲ್ಲ, ಅಥವಾ ಗೊತ್ತಿರೋದು ಇಲ್ಲ, ಅಥವಾ ಅವರು ಅದಕ್ಕೋಸ್ಕರ ಮೀಸಲಿಡೋದು ಇಲ್ಲ. ಅವರೇನೆಂದರೆ ಜನಸೇವೆ. ಈಗ ನಾವು ಡಾಕ್ಟ್ರುಗಳು ಹೆಂಗೆ ನಾವು ಬೇರೆಯವರಿಗೆ ಟೈಮ್ ಊಟ ಮಾಡಿ ಅಂತ ಹೇಳ್ತೀವಿ, ಕೆಲವು ಸಂದರ್ಭಗಳಲ್ಲಿ ನಾವೇ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಪೇಷಂಟ್ ಇದ್ದ ದೃಷ್ಟಿಯಿಂದ ಅದನ್ನು ಮಾಡಬೇಕಾಗುತ್ತೆ. ಹಾಗೇನೇ ಆಟೋ ಚಾಲಕರು ಸಹ ಅವರು ತಮ್ಮ ಊಟ ಆಮೇಲೆ ತಮ್ಮ ಆರೋಗ್ಯಕ್ಕೆ ಮೀಸಲಿಡದಿರ ಸಾರ್ವಜನಿಕ ಸೇವೆಗೆ ಮೀಸಲಿಟ್ಟಿರ್ತಾರೆ. ಅವರಿಗೆ ತಪಾಸಣೆ ಮಾಡಿ ಅವ್ರಿಗೇನಾದರೂ BP ಇದೆಯಾ, ಶುಗರ್ ಇದೆಯಾ, ಅವರ ಕುಟುಂಬ ವರ್ಗದವರಿಗೆ ಈ ಥರ ಆಧುನಿಕ ಕಾಯಿಲೆಗಳಾದ BP, ಶುಗರ್ ಇದೆಯಾ ಅಂತ ಚೆಕ್ ಮಾಡಿ ಅವರಿಗೆ ಔಷಧಿ ಬರ್ಕೊಡೋವಂಥದ್ದು, ಔಷಧಿ ಕೊಡೋವಂಥದ್ದನ್ನು ನಾನು ಮಾಡಬೇಕಂತ ಬಂದಿದ್ದೀನಿ. ಆಮೇಲೆ ಯಾವುದೇ ಫ್ಯಾಮಿಲಿನಲ್ಲಿ ಶುಗರ್ ಇದ್ದರೆ ಅವರಿಗೆ ಉಚಿತವಾಗಿ 1,500 ರೂಪಾಯಿ ಶುಗರ್ ಟೆಸ್ಟ್ ಮಾಡೋ ಮಿಷಿನ್ನ ಒಂದು 10 ಜನಕ್ಕೆ ಕೊಡಬೇಕಂತನೂ ಸಹ ಶುಗರ್ ಟೆಸ್ಟ್ ಮಾಡೋ ಮಿಷಿನ್ನು ಸಹ ತಂದಿದ್ದೀನಿ. ಅದು ಯಾವ ಥರ ಮಿಷಿನ್ ತಂದಿದ್ದೀನಿ ಅಂತಂದರೆ, ಅದು ಕೆಟ್ಟೋದ್ರೂ ಸಹ ಇನ್ನೊಂದು ಮಿಷಿನ್ ರಿಪ್ಲೇಸ್ ಆಗುತ್ತೆ. ಅಂದರೆ ಲೈಫ್ ಟೈಮ್ ವಾರಂಟಿ ಇರೋದನ್ನು ಡಾಕ್ಟರ್ ಮೋರ್ಫಿನ್ ಅನ್ನೋ ಕಂಪ್ನಿಯಿಂದ ಆ ಮಿಷಿನ್ನ ತಗೊಂಬಂದಿದ್ದೀನಿ. ಅದರಿಂದ ಎಲ್ಲ ಆಟೋ ಚಾಲಕರು ಮತ್ತು ಅವರ ಕುಟುಂಬ ವರ್ಗದವರು ಇದರ ಸದುಪಯೋಗ ಪಡ್ಕೊಳ್ಳಿ. ಇನ್ನು ಇಲ್ಲಿ ಸಾರ್ವಜನಿಕರು ಕೆಲವರು ಬಂದಿದ್ದಾರೆ, ಅವ್ರಿಗೂ ಸಹ ಚೆಕ್ ಮಾಡ್ತೀವಿ. ಅವ್ರಿಗೂ ಸಹ ಶುಗರ್ ಇದೆಯಾ, BP ಇದೆಯಾ ಅಂತ ತಿಳಿಸಿ ಅವ್ರಿಗೂ ಸಹ ಆರೋಗ್ಯ ಅರಿವು ಮೂಡಿಸೋದು. ಇದು ಚೆಕಪ್ ಮಾಡಿ ಹಂಗೆ ಹೋಗ್ಬಿಡಲ್ಲ ನಾವು. ಅವರಿಗೆ ಆರೋಗ್ಯ ಅರಿವು ಮೂಡಿಸ್ಬೇಕು. ಏನು ತಿನ್ನಬೇಕು, ಯಾಕೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ ಶುಗರು, BP ಅಂತಂದರೆ ನಮ್ಮ ದೇಶದ ಜೀನ್ಸ್ ಹಂಗಿದೆ. ಭಾರತೀಯರ ಜೀನ್ಸು ಶುಗರು, BP ಮತ್ತು ಹಾರ್ಟ್ ಅಟ್ಯಾಕ್ಸ್ಗೆ ನಂಬರ್ 1 ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ಈ ಥರ ಕ್ಯಾಂಪ್ಗಳು ಪ್ರತಿ ಹೋಬಳಿ ಮಟ್ಟಗಳಲ್ಲಿ, ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇ ಇರೋಂಥ ಶುಗರ್ ಗೊತ್ತಾಗುತ್ತೆ, ಗೊತ್ತಿಲ್ಲದೇ ಇರೋ BP ಗೊತ್ತಾಗುತ್ತೆ. ಅವರು ಯಾವ ಸ್ಟೇಜಲ್ಲಿ ಬರ್ತಾರೆ ಅಂತಂದರೆ, BP, ಶುಗರ್ ಇರೋರು ಗೊತ್ತಿಲ್ಲದಿರೇ ಟೆಸ್ಟ್ ಮಾಡಿಸ್ಕೊಳ್ದಿರ ಹಾರ್ಟ್ ಅಟ್ಯಾಕ್ ಆದಾಗ, ಸ್ಟ್ರೋಕ್ ಆದಾಗ ಬರೋ ಸಂದರ್ಭಗಳು ನಾನು ಎಷ್ಟೋ ಸಲ ನನ್ನ ಹಾಸ್ಪಿಟ್ಲಲ್ಲಿ ನೋಡಿದ್ದೀನಿ. ಆವಾಗ ಅವ್ರಿಗೆ ಹೇಳೋಂಥ ಸಂದರ್ಭದಲ್ಲಿ ಟೈಮ್ ಮೀರೋಗಿರುತ್ತೆ. ಕೆಲವು ಸ್ಟ್ರೋಕ್ ಆಗ್ತದೆ, ಕೆಲವರು ಹಾರ್ಟ್ ಅಟ್ಯಾಕ್ ಆಗ್ತದೆ, ಸಾವಿನ ದವಡೆ ಸೇರೋಂಥ ಸಂದರ್ಭಗಳು ಎಷ್ಟೋ ಇದೆ. ನಂತರ ಆಟೋ ಚಾಲಕ
ಧರ್ಮೇಶ್ ಮಾತನಾಡಿ, ಸಾರ್ವಜನಿಕರು ಡಾಕ್ಟರ್ ನಾರಾಯಣಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಿರುವುದು ಸಂತಸ ತಂದಿದೆ. ಬಿಕ್ಕೋಡು ಭಾಗದ ಬಡ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಈ ಶಿಬಿರ ಸಾಕಷ್ಟು ಅನುಕೂಲವಾಗಿದೆ. ರೋಗಿಗಳ ಹಿತಾಸಕ್ತಿ ಕಾಪಾಡುತ್ತಾ ತನ್ನ ಬಂಧು ಬಾಂಧವರಂತೆ ರೋಗಿಗಳನ್ನು ವಿಚಾರಿಸಿಕೊಂಡು ಚಿಕಿತ್ಸೆ ನೀಡುವ ಡಾಕ್ಟರ್ ನಾರಾಯಣಸ್ವಾಮಿ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಆ ಭಗವಂತ ಕರುಣಿಸಲಿ ಎಂದು ಆಶಿಸಿದರು. ಡಾಕ್ಟರ್ ನಾರಾಯಣಸ್ವಾಮಿ ಅವರು ನಮ್ಮ ಆಟೋ ಚಾಲಕರಲ್ಲಿ ನನ್ನ ಹುಟ್ಟುಹಬ್ಬವನ್ನು ನಿಮ್ಮ ಕಾರ್ಡಲ್ಲಿ ಆಚರಿಸಬೇಕು ಅಂದಾಗ ಕೇಳ್ಕೊಂಡಾಗ ನಾವು ಹೃದಯಪೂರ್ವಕವಾಗಿ ಒಪ್ಕೊಂಡು ಬನ್ನಿ ಸರ್ ಅಂತ ಹೇಳಿ, ಹಾಗೆಯೇ ನಮ್ಮ ಆಟೋ ಚಾಲಕರು ಮತ್ತು ಅವರ ಮನೆಯವರು ಫ್ರೀಯಾಗಿ ಮಾಡ್ತಿದ್ದೀವಿ, ದಯಮಾಡಿ ಎಲ್ಲರೂ ಬರೋಕ್ಕೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಕರ್ಕೊಂಡು ಅವರಿಗೆ ನಮ್ಮ ಕೈಲಾದ ಒಂದು ಸನ್ಮಾನವನ್ನು ಮಾಡಿದ್ದೀವಿ. ಎಲ್ಲ ಬಂಧುಗಳು ಅವರಿಗೆ ಸಹಕಾರ ಕೊಡೋದ್ರ ಮುಖಾಂತರ ಒಂದು ಚಪ್ಪಲಿ ಮುಖಾಂತರ ಸ್ವಾಗತವನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಸಾರ್ವಜನಿಕರು ಬಿಪಿ, ಶುಗರ್, ಇತರೆ ಕಾಯಿಲೆಗಳ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಮಾಹಿತಿ ನೀಡಿ ಅವರಿಗೆ ಆಸ್ಪತ್ರೆಗೆ ಬರುವಂತೆ ತಿಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು, ಗೌರವ ಅಧ್ಯಕ್ಷ ಕಾಂತರಾಜು, ಖಜಾಂಜಿ ಉಪಾಧ್ಯಕ್ಷ ಅಕ್ರಮ್, ಕಾರ್ಯದರ್ಶಿ ಲೋಕೇಶ್, ಧರ್ಮರಾಜು, ತೇಜಸ್, ನಿಂಗರಾಜು, ಚನ್ನರಾಜು ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ಸಮಾಚಾರ, ನೈಜ ಸುದ್ದಿಗಳ ಅನಾವರಣ.